ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಹಾಯ್ ಕರ್ನಾಟಕ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜಯಕುಮಾರ್. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಬಾಗ್ಲೂರು ಲೇಔಟಲ್ಲಿದ್ದೀನಿ. ಇಲ್ಲಿ ಒಬ್ಬರು ಮಹಿಳೆ, ನಮ್ಮ ಅಂದರೆ ಮೂಲತಃ ಪುತ್ತೂರು ವಾಸಿಯಾದ, ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋ ಒಬ್ಬರು ಮಹಿಳೆ ನಮ್ಮನ್ನು ಕರೆದುಬಿಟ್ಟು ಅವ್ರಿಗೇನೋ ಧರ್ಮಸ್ಥಳಕ್ಕೆ ಹೋದಾಗ ಏನೋ ಒಂದು ಕಹಿ ಅನುಭವ ಆಗಿದೆ, ಕೆಟ್ಟ ಅನುಭವ ಆಗಿದೆ, ಅಂದರೆ ಅವ್ರ ಫ್ಯಾಮಿಲಿ ಜೊತೆ ಹೋದಾಗ ಬನ್ನಿ ನೀವು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಸೊ ನಮ್ಮ ಜೊತೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಾದ ಜಯಂತ್ ಕೂಡ ಇದ್ದಾರೆ. ಈಗ ಆ ಮಹಿಳೆ ನಮಗೆ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿಲ್ಲಿ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ಈ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಒಂದೊಂದು ಕೈ ಘಟನೆಗಳನ್ನು ನಾವು ನಮ್ಮ ಸೌಜನ್ಯ ಹೋರಾಟಗಾರಿ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ, ದೇಶ ಜನತೆಗೆ ಹೇಳ್ತಾ ಇದ್ದೀವಿ. ಒಂದೊಂದು ಕೈಘಟನೆ ತೋರಿಸ್ಕೊಡ್ತಾ ಇದ್ದೀವಿ, ಒಬ್ಬೊಬ್ಬರ ಅನುಭವವನ್ನು ತೋರಿಸ್ಕೊಡ್ತಾ ಇದೆ. ಇಂಥ ಅನುಭವವನ್ನು ತೋರಿಸಿಕೊಳ್ಳೋ ಮಧ್ಯದಲ್ಲೂ ನಮಗೆ ಒಂದಿಷ್ಟು ಜನ ಧಮಕಿ ಹಾಕೋರು ಇದ್ದಾರೆ. ಅದೇನಾಗುತ್ತಿಲ್ಲ, ಅವರಿಗೆ ನೋವಾಗ್ತದೆ ಗೊತ್ತಾಗಲ್ಲ, ಅದು ಅವರ ಕುಟುಂಬದವರ ಅಂತ ಗೊತ್ತಾಗಲ್ಲ. ಅಲ್ಲಿ ಆ ಧರ್ಮಸ್ಥಳ ಅತ್ಯಾಚಾರಿಗಳು ಇನ್ನು ನೀವು ನಮಗೆ ಎಷ್ಟು ಧಮಕಿ ಹಾಕ್ತಿರೋ, ಎಷ್ಟು ಬೆದರಿಕೆ ಹಾಕ್ತಿರೋ, ಆವಾಗ ಒಂದೊಂದು ವೀಡಿಯೋ ಇನ್ನೂ ಹೆಚ್ಚಿಗೆ ಹೊರತು ಕಡಿಮೆ ಆಗಲ್ಲ. ಅದನ್ನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ. ನೋಡಿ, ಇವತ್ತು ನಾನು ಇನ್ನೊಂದು ಅಮ್ಮವನ್ನು ತೋರಿಸ್ಕೊಡ್ತೀವಿ. 2018ರಲ್ಲಿ ಧರ್ಮಸ್ಥಳಕ್ಕೆ ಗ್ರಾಮಕ್ಕೆ ಬಂದಿರೋರು, ಧರ್ಮಸ್ಥಳ ದೇವಸ್ಥಾನಕ್ಕೆ ದರ್ಶನ ಪಡಲಿಕ್ಕೆ ಬರುವಾಗ ಅಲ್ಲಾಗಿರುವಂಥ ಕೈಘಟನೆ, ಅಲ್ಲೊಂದು ಇಬ್ಬರ ಹೆಸರು ಹೇಳ್ತಾ ಇದ್ದಾರೆ. ಅವ್ರು ಯಾರಂತ ನಮಗೆ ಬೇಕಾಗಿರೋದು. ಈ ಹಿಂದೆ ನಾನೊಬ್ಬನ ಹೆಸರು ಹೇಳಿದೆ, ಅದೇ ಹೆಸರು ಇಲ್ಲೂ ಉಚ್ಚಾರಣೆ ಇವರು ಹೇಳ್ತಾ ಇದ್ದಾರೆ. ಇವಾಗ ಕೇಳ್ತಾ ಇರೋ ನಮಿತಾ ಅಂತ, ಇವರು ಇರೋದು ಬ್ಯಾಂಗ್ಳೂರು, ಅವ್ರ ಸ್ವಂತ ಊರು ಪುತ್ತೂರು. ಅದೇನಾಗುತ್ತಿಲ್ಲ, ಅವರಿಗೆ ನೋವಾಗ್ತದೆ ಗೊತ್ತಾಗಲ್ಲ, ಅದು ಅವರ ಕುಟುಂಬದವರ ಅಂತ ಗೊತ್ತಾಗಲ್ಲ. ಅಲ್ಲಿ ಆ ಧರ್ಮಸ್ಥಳ ಅತ್ಯಾಚಾರಿಗಳು ಇನ್ನು ನೀವು ನಮಗೆ ಎಷ್ಟು ಧಮಕಿ ಹಾಕ್ತಿರೋ, ಎಷ್ಟು ಬೆದರಿಕೆ ಹಾಕ್ತಿರೋ, ಆವಾಗ ಒಂದೊಂದು ವೀಡಿಯೋ ಇನ್ನೂ ಹೆಚ್ಚಿಗೆ ಹೊರತು ಕಡಿಮೆ ಆಗಲ್ಲ. ಅದನ್ನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ. ನೋಡಿ, ಇವತ್ತು ನಾನು ಇನ್ನೊಂದು ಅಮ್ಮವನ್ನು ತೋರಿಸ್ಕೊಡ್ತೀವಿ. 2018ರಲ್ಲಿ ಧರ್ಮಸ್ಥಳಕ್ಕೆ ಗ್ರಾಮಕ್ಕೆ ಬಂದಿರೋರು, ಧರ್ಮಸ್ಥಳ ದೇವಸ್ಥಾನಕ್ಕೆ ದರ್ಶನ ಪಡಲಿಕ್ಕೆ ಬರುವಾಗ ಅಲ್ಲಾಗಿರುವಂಥ ಕೈಘಟನೆ, ಅಲ್ಲೊಂದು ಇಬ್ಬರ ಹೆಸರು ಹೇಳ್ತಾ ಇದ್ದಾರೆ. ಅವ್ರು ಯಾರಂತ ನಮಗೆ ಬೇಕಾಗಿರೋದು. ಈ ಹಿಂದೆ ನಾನೊಬ್ಬನ ಹೆಸರು ಹೇಳಿದೆ, ಅದೇ ಹೆಸರು ಇಲ್ಲೂ ಉಚ್ಚಾರಣೆ ಇವರು ಹೇಳ್ತಾ ಇದ್ದಾರೆ. ಇವಾಗ ಕೇಳ್ತಾ ಇರೋ ನಮಿತಾ ಅಂತ, ಇವರು ಇರೋದು ಬ್ಯಾಂಗ್ಳೂರು, ಅವ್ರ ಸ್ವಂತ ಊರು ಪುತ್ತೂರು. ಆದರೆ ಅಲ್ಲಿ ಬಂದಿರುವಂಥ ಆ ಅತ್ಯಾಚಾರಿಗಳಿಗೆ, ಆ ಗ್ರಾಮದಲ್ಲಿ ವಾಸವಾಗಿದ್ದ ಹೊರಗಿನ ರಾಜ್ಯದಿಂದ ಬರುವ, ಹೊರಗಿನ ಜಿಲ್ಲೆಯಿಂದ ಬರುವವರಿಗೆ ಧಮಕಿ ಆಗ್ತಾ ಇರುವಂಥ ಅತ್ಯಾಚಾರಿಗಳು ಇವರು ಪುತ್ತೂರವರಂತ ಗೊತ್ತಿರಲಿಲ್ಲ. ಅದೇ ಅವರಿಗೆ ತಪ್ಪಾಗಿರೋದು. ನೋಡಿ, ಅವ್ರ ಹತ್ರ ಕೇಳಿ ನೋಡೋಣ, ಆ ಧರ್ಮಸ್ಥಳ ಏನಾಗಿದೆ, ಯಾವ ಉದ್ದೇಶಕ್ಕೆ ಹೋಗಿರೋದು, ಮುಂದಿನಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದೀರಾ ಇಲ್ವಾ, ಎಲ್ಲವನ್ನು ತಿಳ್ಕೊಳ್ಳೋಣ. ಅಕ್ಕ ನಮಸ್ತೆ. ಅಕ್ಕ ನಮಸ್ಕಾರ. ತಮ್ಮ ಹೆಸರು? ನಮಿತಾ ಕುಮಾರಿ. ನಮಿತಾಗಳೇ, ತಾವು ಎಷ್ಟನೇ ಇಸವಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿರೋದು? 2018ರಲ್ಲಿ ಹೋಗಿರೋದು. ಅಲ್ಲಿ ತಮಗೆ ಆಗಿರೋ ಅನುಭವ, ಯಾರೆಲ್ಲ ಹೋಗಿರೋದು ಅಲ್ಲಿಗೆ? ನಾವು 4 ಜನ ಹೋಗಿದ್ದೇವೆ. ಯಾರೆಲ್ಲ? ನಮ್ಮ ನಾದಿನ ಮಕ್ಕಳು 2, ನಾವು ಗಂಡ ಹೆಂಡತಿ. ಗಂಡ ಹೆಂಡತಿ, ನೀವಿಬ್ಬರು ಗಂಡ ಹೆಂಡತಿ ಮತ್ತು ನಾದಿನ ಮಕ್ಕಳಿಬ್ಬರು. 2. ನಾದಿನ ಮಕ್ಕಳು ಎಲ್ಲವರು? ರಾಜಸ್ಥಾನವರು. ಅವರಿಗೆ ಮದುವೆ ಆಗಿದ್ರಾ? ಒಬ್ಬರಿಗೆ ಮದುವೆ, ಒಬ್ಬನ ಮದುವೆ ಆಗಲಿಲ್ಲ. ಮದುವೆ ಆಗಿಲ್ಲ. ಸರಿ, ಅಲ್ಲ ಆಗೋ ಅನುಭವ ಏನು? ಅವರು ಮಕ್ಕಳಾಗಲಿಲ್ಲ ಅಂತ ಬಂದೆ ನಾವು ಕೇಳಲಿಕ್ಕೆ. ಅನ್ನಪ್ಪ ಸ್ವಾಮಿ ಹತ್ರ, ಮಂಜುನಾಥ ಸ್ವಾಮಿ ಹತ್ರ ಕೇಳಲಿಕ್ಕೆ ಬಂದ. 4 ವರ್ಷ ಆಯಿತು ಮದುವೆ ಆಗಿ. ಅಂದರೆ ನಾವು ಹಸ್ಬೆಂಡ್ ತಲೆಗೋದಲ್ಲಿ ತೆಗೆದು ಸ್ನಾನ ಮಾಡಲಿಕ್ಕೆ ಹೋಗಿ, ಅವರು ಸ್ನಾನ ಮಾಡಲಿಕ್ಕೆ 2 ಜನ ರೂಮಿಗೆ ಹೋದರು. ನಾನು ಹೊರಗೆ ನಿಂತ್ಕೊಂಡ್ರೆ, ಅವಳು ರೂಮಲ್ಲಿ ಇದ್ದಳು. ಅಷ್ಟೊತ್ತಿಗೆ ಅವರು 2 ಜನ, ನಾರಾಯಣ ಮತ್ತು ಈಶ್ವ ಮತ್ತು ಅಲ್ಲಿ ಹೊರಗೆ ನಿಂತ್ಕೊಂಡು ಬಟ್ಟೆ ಎತ್ತಿ ತೋರಿಸ್ಕೊಂಡಿದ್ದರು. ಅವಳು ಎದುರಿ ನನ್ನ ಹತ್ರ ಕರೆದು ಹೇಳ್ದರು, ಅವ್ರು ಹೀಗೆ ಮಾಡ್ತಾರೆ ಅಂತ ಹಿಂದಿಯಲ್ಲಿ ಹೇಳ್ದಳು. ಲುಂಗಿದೆ ಊಟ ದೇಕಣೆ ಹೈ. ಮತ್ತೆ ಅವರು ಹೀಗೆ ಹೇಳ್ದಕ್ಕೆ ನಾನು ದೇವಸ್ಥಾನಕ್ಕೆ ಪೂಜೆಗೆ ಸಹ ಹೋಗ್ಲಿಲ್ಲ. ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಸೀದಾ ಬಂದೆ. ನಮ್ಮ ಹಿಂದೆ ಇಬ್ಬರು ಬಂದರು. ಅದಕ್ಕೆ ನಾನು ಹೇಳ್ದೇನೆ, ಅವ್ರು ಇಬ್ಬರು ಹಿಂದೆ ಬರ್ತಾರೆ, ಅವರು ಯಾಕೆ ಬರುವುದು ಅಂತ ಹೇಳ್ದೆ ನಾನು. ಅದಕ್ಕೆ ನಮ್ಮ ಹಸ್ಬೆಂಡ್ ಹತ್ರ ಹೇಳ್ದೇನೆ, ಹೀಗೆ ಮಾಡ್ತಾರೆ ಅವರು. ಇವಳನ್ನು ಬಟ್ಟೆ ಎತ್ತಿತ್ತು ತೋರಿಸ್ಕೊಂಡಿದ್ದರು. ಅವಳು ಚೆನ್ನಾಗಿ ತಲೆಗೋದಲೆಲ್ಲ ಉದ್ದ ಇತ್ತು, ಚೆನ್ನಾಗಿ ಹೀರೋನಿಯಾಗಿ ಇದ್ದಳು ಅವಳು. IAS ಆಫೀಸಲ್ಲಿ ಓದಿದವಳು ಅವಳು. ಅದಕ್ಕೆ ಅವಳು ನನಗೆ ದೇವಸ್ಥಾನಕ್ಕೆ ಬಂದದಕ್ಕೆ, ನನಗೆ ಈಗೆಲ್ಲ ಮಾಡ್ತಾರೆ ನಿಮ್ಮ ಊರಲ್ಲಿ ದೇವಸ್ಥಾನದಲ್ಲಿ, ನಮ್ಮೂರಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದೆ. ನಮ್ಮೂರಲ್ಲಿ ಮಾಡಲ್ಲ, ನನಗೆ ಗೊತ್ತಿರಲಿಲ್ಲ ಹೀಗೆ ಮಾಡ್ತಾರೆ ಅಂತ ಅಷ್ಟೇ. ಇವರಿಗೆ ವಿಶ್ವ ನಾರಾಯಣ ಯಾವ ರೀತಿಯಲ್ಲಿ ಗೊತ್ತಾಗಿ ಕೇಳಿ ನೋಡೋಣ. ಇವರ ಹೊತ್ತು ಹಿಂದಿ ಮಾತಾಡಲಿಲ್ಲ ಅಂತ, ಅಲ್ಲಿ ಕನ್ನಡ ತುಳು ಏನೂ ಮಾತಾಡಲಿಲ್ಲ ಅಂತ, ಇವರು ಹಿಂದಿಯಲ್ಲಿ ಮಾತಾಡ್ತಾ ಇರೋದು. ಅವಾಗ ಹಿಂದಿಯಲ್ಲಿ ಬಂದಿರೋ ಹೊರಗಿನ ರಾಜ್ಯವನ್ನು ಟಾರ್ಗೆಟ್ ಮಾಡ್ತಾರೆ. ಅಲಕಟ್ಟು ನಾಯಿಗಳಂತ ಹೇಳೋದು. ನಾಯಿ ಅಂತ ಹೇಳ್ಬೇಕು, ನೀವು ಬೇಕಾದ್ರೆ ಬೇರೆ ಬೇರೆ ಭಾಷೆ ಬಿಡ್ಬೋದು. ಅಂಥ ಕಚಡ ಅಲಕಟ್ಟು ನಾಯಿಗಳಂತ ಹೇಳ್ಬೋದು ಅಲ್ಲಿ ಇರೋರನ್ನು. ಇನ್ನು ಬೇರೆ 2 ಮಾತೇ ಇಲ್ಲ. ಅದಕ್ಕೋಸ್ಕರ ಕೇಳೋಣ, ಇವರೇ ಕೇಳೋಣ, ಆ ನಾಯಿಗಳ ಹೆಸರು ಯಾವ ರೀತಿಯಲ್ಲಿ ಗೊತ್ತಾಗಿರೋದಂತ. ಅಮ್ಮ, ತಮಗೆ ನಾರಾಯಣ ಮತ್ತು ವಿಶ್ವ ಅಂತ ತಾವು ಹೇಳ್ತಾ ಇದ್ದೀರಾ. ನಾನು ಇವಾಗ ಇಲ್ಲಿ ಬರುವಾಗ ತಾವು ಹೇಳಿರೋದು ನಾರಾಯಣ ವಿಶ್ವ ಅಂತ ನನಗೆ ಹೇಳಿರಲಿಲ್ಲ.
ಅದು ತಮಗೆ ಯಾವ ಥರ ಗೊತ್ತಾದ ವಿಶ್ವ ಮತ್ತು ಅವರು ನಾರಾಯಣ? ಹೇಳಿದರು ನಾರಾಯಣ ಅವರಿಗೆ ತುಳು ಬರಲ್ಲ ಕನ್ನಡ ಬರಲ್ಲ ಅಂತ ಹೇಳಿದರು. ನಾವು ಹಿಂದಿಯಲ್ಲಿ ಮಾತಾಡಿದ್ದೆ. ಹಾಂ ಅದಕ್ಕೆ ನಾನು ಯಾಕೆ ನೀವು ಕ್ಯಾಗ ಇದರ ಕಡೆ ಜಾವು ಇದರ ಸೇ ಎಂದು ಹೇಳಿದೆ. ಸುಮ್ಮನೆ ನಾನು ಎತ್ತುಕೊಂಡಿದ್ದು ಬಟ್ಟೆ ಎತ್ತಿ ಎತ್ತಿ ತೋರಿಸಿದ್ರೆ ಯಾಕೆ ತೋರಿಸಿ ಅಂತ ಹೇಳುವಾಗ ನಮಗೆ ಹೆದರಿಕೆ ಆಯಿತು. ಸುಮ್ಮನೆ ಧರ್ಮಸ್ಥಳಕ್ಕೆ ಬಂದು ಜಗಳ ಆಗೋದು ಹೇಳಂತ ನಾವು ದೇವಸ್ಥಾನದಲ್ಲಿ ಪೂಜೆಗೆ ಸಹ ಹೋಗಲಿಲ್ಲ. ಸ್ನಾನ ಮಾಡಿ ಬೆಳಿಗ್ಗೆ 6 ಗಂಟೆ ಎದ್ದು ಸೀದಾ ನಾವು ಪುತ್ತೂರಿಗೆ ಬಂದೆ. ನಿಮಗೆ ತುಳು ಬರ್ತಾ ಇತ್ತಲ್ಲ, ತುಳಲ್ಲಿ ಮಾತಾಡ್ಬೋದು, ತಲೆಗೆ ಮಾತಾಡಲಿಲ್ಲ? ಸುಮ್ಮನೆ ಜಗಳ ಯಾಕೆ ಆಗೋದು ಅಂತ ನಾವು ಸೀದಾ ಬಂದೆ. ನಮ್ಮ ಹಸ್ಬೆಂಡ್ ಸ್ವಲ್ಪ ಸಿಟ್ಟುವರು. ಅದಕ್ಕೆ ಸುಮ್ಮನೆ ಜಗಳ ಮಾಡೋದು ಮತ್ತೆ ಎಲ್ಲರೂ ನಾವು ಹೊರಗೇನವರು ಅಂತ ಗೊತ್ತಾಗಿ ಸುಮ್ಮನೆ ನಮ್ಮ ಆಧಾರ್ ಕಾರ್ಡ್ ಸಹ ಧರ್ಮಸ್ಥಳದಲ್ಲಿ ಉಂಟು ನೋಡ್ಬೇಕಾದ್ರೆ ಅವರ ಇವರು ಅಲ್ಲೇ ಇದೆಯಾ, ರೂಮಲ್ಲಿ ಇದೆಯಾ? ರೂಮಲ್ಲೇ ಉಂಟು ಆಧಾರ್ ಕಾರ್ಡ್. ಅವ್ರ ಹತ್ರ ಕೊಟ್ಟಿದ್ದೇನೆ, ರಸೀದಿ ಕೊಟ್ಟು ನಮ್ಮ ಆಧಾರ್ ಕಾರ್ಡ್ ಅವ್ರ ಹತ್ರ ಕೊಟ್ಟಿದ್ದು. ಬೇಕಾದ್ರೆ ನೋಡಿ ಅಲ್ಲ ಆಫೀಸರಲ್ಲಿ ನೋಡಿ. ಇನ್ನೊಂದು ನಿಮಗೆ ರಿಟರ್ನ್ ಕೊಟ್ಟಿಲ್ಲ? ಇಲ್ಲ ತಗೊಂಡಿಲ್ಲ. ಇಲ್ಲ ಅಂದ್ರೆ ಲಾಡ್ಜ್ ಅಂದ್ರೆ ಅಲ್ಲಿ ಕುಮಾರಧಾರ ಲಾಡ್ಜ್ ಇದೆ ಅಂತ. ಲಾಸ್ಟ್ ಲಾಡ್ಜ್ ಅಂತ. ಲಾಡ್ಜ್ ಲಾಸ್ಟ್ ಲಾಡ್ಜ್ ಎಷ್ಟನೇ ಫ್ಲೋರು? 4ನೇ ಫ್ಲೋರ್ ಸಿಂಗಲ್ ರೂಮ್ ತಗೊಂಡ್ರು. ಇವಾಗ ಆಧಾರ್ ಕಾರ್ಡ್ ಸಮೇತ ನೀವು ಬಿಟ್ಟು ಬಂದಿದ್ದೀರಿ? ಬಿಟ್ಟು ಬಂದಿದ್ದೀವಿ. ಏನು ಕಾರಣ ಆಧಾರ್ ಕಾರ್ಡ್ ಬಿಡ್ಲಿಕ್ಕೆ? ನನಗೆ ಹೆದರಿಕೆ ಆಯ್ತು, ನಾವು ಸೀದಾ ಬಂದೆ. ನಾವು ಬೆಳಿಗ್ಗೆ ಮತ್ತೆ ಬರಿದ್ದಾರೆ, ರಾತ್ರಿ ಬೇರೆ ಇದ್ದವರು, ಮಧ್ಯಾಹ್ನ ಶಿಫ್ಟ್ ಆದ್ರು ಅಲ್ಲಲ್ಲಿ ಬೇರೆ ಜನ ಬೇರೆ ಇದ್ದವರು, ರಾತ್ರಿ ಬೆಳಿಗ್ಗೆ ಬೇರೆ ಇದ್ದವರು. ಅದಕ್ಕೋಸ್ಕರ ಬೈಯಿಂದ ಬಿಟ್ಟು ಓಡಿ ಬಂದ್ರು. ಬಿಟ್ಟು ಹೋದಿವಿ. 6 ಗಂಟೆ ಹೊರಟು ಬಂದೆವು ನಾವು. ಮತ್ತೆ ಲಾಸ್ಟ್ ತನಕ ಬಸ್ ತನಕ ನಾ ಬಂದಿದ್ದಾರೆ ಅಂತ ಹೇಳು. ಅವ್ರು ಅವತ್ತು ಇದ್ರ ಅಲ್ಲಿ? ಅವ್ರು ಮತ್ತೆ ಅವರು ಬೇರೆ 4 ಜನ ಬಂದರು. ಅವರು ಇವರು ಇಬ್ಬರಲ್ಲದೆ ಬೇರೆಯವರು ಬಂದಿದ್ದಾರ ತಿರುಗಾ? ಬಂದರು. ಅಲ್ಲಿ 4 ಜನ ನಿಂತ್ಕೊಂಡಿದ್ದರು. ನಿಂತ್ಕೊಂಡಿದ್ರೆ ಅವ್ರು ಹಿಂದೆ ಬಂದರು. ನಮ್ಮ 6 ಗಂಟೆಗೆ ನಾವು 6 ಗಂಟೆ ಹೋಗ್ತೇನೆ ಅಂತ ಹೇಳಿ ಮತ್ತೆ ಹಿಂದೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದರು. ಅವ ಲಾಡ್ಜ್ ಕೀ ಎಲ್ಲ ಕೊಡ್ಲಿಕ್ಕಿದೆ ಅಲ್ಲಿ? ಕೊಡ್ಲಿಕ್ಕೆ. ಯಾರಿಗೆ ಕೊಟ್ಟಿದ್ದೀರ? ಅವ್ರು ಯಾರು ಕೊಟ್ಟರು? ನಾವು ಸೀದಾ ಬಂದೆ. ಹಸ್ಬೆಂಡ್ ಯಾರ ಹತ್ರ ಮಾತಾಡಿದ್ರೆ ನಾವು ನೋಡ್ಲಿಲ್ಲ. ನಾವು ಸೀದಾ 3 ಜನ ಸೀದಾ ಬಂದೇವು ನಾವು. ಅವತ್ತೇ ಇಳಿದು ಬಾರಿಸಿರೋ ಈ ವಿಷಯ ಆಗ್ತಾ ಇರಲ್ಲ. ಅವತ್ತೇ ಬಾರಿಸಿ ಬಿಡ್ಬೇಕಿತ್ತಲ್ಲ ಅವರಿಗೆಲ್ಲ. ನಮ್ಮ ಹಸ್ಬೆಂಡ್ ಬರಲ್ಲ, ಅವರಿಗೆ ಹಿಂದಿ ಕನ್ನಡ ಬರಲ್ಲ, ಹಿಂದಿ ತುಳು ಬರಲ್ಲ. ಅದಕ್ಕೆ ಯಾಕೆ ಅಂತ ಹಿಂದಿ ಮಾತಾಡುವಾಗ ಅವರು ಬೇರೆ ಮಾತಾಡ್ತಾರೆ, ಹಿಂದಿ ಬರಲ್ಲ ಅವರಿಗೆ ಅಂತ ಹೇಳಿದ್ದು ಸುಮ್ಮನೆ ಅದೇ ನಾವು. ಅಲ್ಲ, ಅವತ್ತೇ ಇದು ಬಾರಿಸಬೇಕಿತ್ತು. ಏನಂತ ಇವಾಗ ಒಂದು ಕಡೆಯಿಂದ ಇವಾಗ ಬಾರಿಸಿ ಎಷ್ಟು ಪ್ರಾರಂಭ ಮಾಡಿದ್ದಾರೆ. ಇವಾಗ ಇದನ್ನೆಲ್ಲ ನೋಡಿ ಧರ್ಮಸ್ಥಳ ನಮ್ಮ ಹಸ್ಬೆಂಡ್ ಗೊತ್ತಾಗಿ ಹೊಡಿತಿದ್ದಾರೆ ಗ್ಯಾರಂಟಿ. ಅಲ್ಲ ಹೌದು. ಇವಾಗ ನೋಡಿ ಮೊನ್ನೆನೆ ಆಟೋದವರು ಡಿ ನಂಬರ್ 13 ಅಂತ ಆಟೋ, ಅವನಿಗೆ ಬೆಂಗಳೂರಿಂದ ಹೋದವ್ರೆ ಸರಿಯಾಗಿ ಬಾಯಿಸ್ತಾರೆ. ಯಾಕೆಂದರೆ ಅಲ್ಲಿಯವ್ರ ಧಮಕಿ ಹಾಕೋ ಕೆಲಸ ಇತ್ತು. ಏನೇ ಮಾತಾಡಿದ್ರು ಧರ್ಮಸ್ಥಳವರು ಅಲ್ಲಿಯವರು ಹೇಳೋದನ್ನೇ ಉಳಿದವ್ರು ಕೇಳಬೇಕಿತ್ತು. ಇವಾಗ ಆ ಕಾಲ ಎಲ್ಲ ಹೋಯ್ತು. ಇವಾಗ ತಮ್ಮಂಥವರೆಲ್ಲ ಮುಂದೆ ಬಂದು ಇದನ್ನೆಲ್ಲ ಪ್ರಸ್ತಾಪನೆ ಮಾಡುತ್ತಾ ಇರುವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಮುನ್ನೆ ಆಟೋವನಿಗೆ ಸರಿಯಾಗಿ ಬಾರಿಸ್ತಾರೆ. ಕೊನೆಗೇನ ಅವ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಕೇಸ್ ಮಾಡಲಿಕ್ಕೆ ಬರುವಾಗ ಠಾಣೆಯವರೇ ಕೇಳಿದ್ರು ಬೇಕಾ ಬೇಡವಾ ಅಂತ. ಅವನೇ ಲಾಸ್ಟಿಗೆ ಕೈ ತೊಳ್ಕೊಂಡು ಹೋದ. ಈ ಗತಿ ಎಲ್ಲ ಆಗಿದೆ ಇವಾಗ. ಅದು ಮಾಡ್ತಾರೋ ನೀವು ಈ ಅತ್ಯಾಚಾರಿಗಳು. ಅಲ್ಲಿ ಪ್ರಭಾವಿ ಅತ್ಯಾಚಾರ ಇದ್ದದಕ್ಕೆ ಇವು ಉಳಿದ ಅತ್ಯಾಚಾರ ಇಷ್ಟು ಪ್ರಬಲ ಆಗ್ತಾ ಇರೋದು. ಏನು ನಾವೇನ ಚಾಚಾ ಅಂತ ಹೇಳ್ತಾ ಇದ್ದಾರ? ಆ ಅರ್ಶನಿಗೆ ಕೇಳ್ತಾ ಇದ್ದೀನಿ ನೇರವಾಗಿ. ನಿನ್ನ ಗ್ಯಾಂಗ್ ಕಾಣೋ ಇದಲ್ಲ, ನಿನ್ನ ಗ್ಯಾಂಗು. ನೀನು ನಮ್ಮ ಕುಟುಂಬ ಪದ್ಮಲತನ ಅತ್ಯಾಚಾರ ಕೊಲೆ ಮಾಡಿರೋ ನೀನೇ. ನೇರವಾಗಿ ಹೇಳ್ತಾ ನಿನ್ನ ಹೆಸರು. ಇದೇ ಕೆಲಸ ಮಾಡ್ತಾ ಇದೆಯಲ್ಲ ನೀನು. ಒಂದಲ್ಲ ಎರಡಲ್ಲ ಕೊಡ್ತೀನಿ, ಒಂದೊಂದನ್ನು ಕೊಡ್ತೀನಿ ನಾನು. ಇವಾಗ ಎಷ್ಟು ಬೇಕು ಇವಾಗ ನಿನಗೆ? ಫೋಟೋ ಎಲ್ಲ ಉಂಟು ರೂಮಲ್ಲೇ ಬಂದಿರೋದು ಹೋಗಿರೋದು ಎಲ್ಲ ಫೋಟೋ ಇದೆ, ಎಲ್ಲ ತೋರಿಸ್ತೀವಿ. ನಿಮ್ಮ ಯೋಗ್ಯತೆ ಇದೆನಾ ನೋಡಿ? ಒಂದೆರಡು ಹೆಣ್ಮಕ್ಳನ್ನೆಲ್ಲ ಸಾಯ್ತು ತಿಂದಿರೋದು. ಇನ್ನೂ ಇವಾಗ ರೇವಣ್ಣ ಅವರು ದೊಡ್ಡ ಸಿಡಿ ಬರ್ತಾ ಇದೆ ಅಂತಲ್ಲ, ಅಲ್ಲ ಪೆಂಡ್ರೈವ್ ಬರ್ತಾ ಇದೆ ಬಿಡಿ. ಅದು ಜೀವಂತವಾಗಿರ್ಬೋದು ಅಂತ ತಿಳಿಸ್ಬೋದು. ಆದ್ರೆ ಅಲ್ಲಿ ಜೀವಂತವಾಗಿರೋದೆಲ್ಲ ಸಾಯಿಸ್ತಾ ಇದೆಯಾ ನೀನೆಲ್ಲ. ಬಂದವನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದೆಯಾ. ಪುಣ್ಯಕ್ಷೇತ್ರಕ್ಕೆ ಬರುವವರನ್ನಲ್ಲ. ನಿನ್ನ ಯೋಗ್ಯತೆ ಇದೆನಾ? ನಿಮ್ಮ ಯೋಗ್ಯತೆ ಇಷ್ಟೇ ರೂಮು ನೋಡಿ. ಇದು ಯಾರ್ದು? ಅದೇ ರೂಮು ನೋಡಿ. ಅದೇ ಇದು ರೂಮ್ ಯಾವ್ದು ಅಂತ ನೋಡ್ಬೇಕಾದ್ರೆ ಆ ರೂಮ್ ಇದು ಫೋಟೋ ಸಮೇತ ಇದೆ ನೋಡಿ. ಹಸ್ಬೆಂಡ್ ಇತ್ತು ನೋಡಿ. ಹಸ್ಬೆಂಡ್ ರೂಮ್ ಬೇರೆ ಇದೆಯಾ? ಇದು ಹಸ್ಬೆಂಡಾ? ನೋಡಿ ಅದೇ ರೂಮ್ ಸಣ್ಣ. ನಾವೇನೋ ಸುಳ್ಳು ಹೇಳೋದಾದ್ರೆ ಹುಡುಕಿ ಈ ರೂಮ್ ಯಾವ್ದಂತ. ಅವ್ರ ಆಧಾರ್ ಕಾರ್ಡ್ ಅಲ್ಲೇ ಇದೆ ಅಂತ. ನಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ ಹಿಂದಿಯಲ್ಲಿ ಉಂಟು. ಬ್ಯಾಂಗ್ಳೂರು ಡಿಜಲ್ಲಿ ಸ್ಟೇಷನ್ದೇ ಉಂಟು. ಅದು ವಿಷಯ ಮಾಡೋಣ, ಕಂಪ್ಲೇಂಟ್ ಮಾಡಿಬಿಟ್ಟು ತೇಸೋಣ. ಅದು ಗೊತ್ತಾಗಲ್ಲ ಅವತ್ತು ಯಾವತ್ತು ಡೇಟಿಗೆ ಹೋಗಿರಿ ಏನಂತ ಗೊತ್ತಾಗುವಾಗ ಎಲ್ಲ ಇದ್ರ ಗೊತ್ತಾಗ್ತಾನೆ. ಎಲ್ಲ ತೇಸೋಣ. ಇನ್ನು ನೋಡೋಣ ಕಂಪ್ಲೇಂಟ್ ಏನೋ ಪೊಲೀಸರು ತಗೊಳ್ತಾರೆ ಇಲ್ವ ಅಂತ. ಇಷ್ಟೊಂದು ದಿನ ಆ ಪ್ರಭಾವದಲ್ಲಿದ್ದರು ಪಾಪ ಪೊಲೀಸ್ ಇಲಾಖೆಯವರು. ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಇವಾಗ ನಿಮ್ಮ ಪ್ರಭಾವ ಎಲ್ಲ ಹೋಯ್ತು. ಇವಾಗ ಗೂಡೆಲ್ಲ ಕೂತಿದ್ದೀರ ನೀವು. ಇನ್ನು ಹೊರಗೆಲ್ಲ ಬಂದು ಕಿರ್ಚಾಡಬೇಡಿ. ಇನ್ನು ಸಾಕು ನೀವು ಮುಗಿಸಿರೋದು. ಇನ್ನೊಂದು ಹೆಣ್ಣು ಮಕ್ಕಳು ಮುಟ್ಟಬಾರ್ದು ನೀವು. ಇದು ನಿಮಗೆ ಕೊನೆಯಾಗಿರ್ಬೇಕು. ಕರೆಕ್ಟ್ ರೂಮ್ ನೋಡಿ. ನೋಡಿ ಅದು ರೂಮ್. ಇವಾಗಲ್ಲಿ ತಾವು ಹೇಳ್ತಾ ಇದ್ದೀರಲ್ಲ ವಿಶ್ವನಾರಾಯಣ,
ಯಾವ ರೀತಿಯಲ್ಲಿ ವಿಶ್ವ ಅಂತ ಹೆಸರು ಗೊತ್ತಾಯ್ತು, ನಾರಾಯಣ ಅಂತ ಹೆಸರು ಗೊತ್ತಾಯ್ತು? ಅವ್ರು ಹೇಳಿದಾರು ಒಂದು ಅಗ್ಲು ಪಂಡ ತುಳುವರ ಪೂಜೆ ಆಗಲಿ, ಕನ್ನಡ ಪೂಜೆ ಆಗಲಿ, ಬೇತೆ ಭಾಷೆ ಮಾತಾಡಲಿ, ಹಿಂದಿ ಮಾತಾಡಲಿ ಅಗ್ಲು ಒಲ್ತಾ ಒಂದು ಗೊತ್ತಾಗ್ಬಿಜಿ ಅಗ್ಲು ಕನ್ನಡ ಆಧಾರ್ ಕಾರ್ಡ್ ಪೂರ ಕನ್ನಡ ಉಂಟು ಅಗ್ಲು ಉಳ್ಪದಾಗ್ಲಿ ಗೊತ್ತಾಗ್ಬಿಜಿ ನೋಡು ಐತೆ. ತುಳುವಲ್ಲಿ ಈ ಥರ ಮಾತಾಡೋದಕ್ಕೆ ಅವಾಗ ನಿಮಗೆ ಗೊತ್ತಾಯ್ತು. ಇಸ್ವ ಅಲ್ಲಿ ತುಳುವರ ಪೂಜೆ ಆಗಲಿ, ಕನ್ನಡ ಪೂಜೆ ಆಗಲಿ, ಒಲ್ತಾಗ್ಲಿ ಒಂದು ಗೊತ್ತಿಜಾಗಲು ನೋಡಿರು. ಅವ ನೀವು ತುಳುನು ಮಾತಾಡಲ್ಲ, ಏನು ನೀವು ಹಿಂದಿಯಲ್ಲಿ ಮಾತಾಡಿರೋದು? ಹಿಂದಿ ಮಾತಾಡಿದ್ದೆ ನಾವು. ಅಲ್ಲ, ತುಳು ಮಾತಾಡಿ ಓಡಿ ಹೋಗ್ತಾ ಇದ್ರಲ್ಲ ಅವರು. ಯಾಕೆ ಅಂದ್ರೆ ನಮ್ಮ ಹಸ್ಬೆಂಡ್ ತುಂಬಾ ಯಾಕೆ ಮಾತಾಡಬೇಡ ಹಾಗೆ ಗಂಡ ಸತ್ರ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅವರು, ಅಷ್ಟು ತುಂಬಾ ಸಿಟ್ಟು ಅವರು. ಓಕೆ, ಹೇಗೆ ಇದ್ದರು. ಮತ್ತೆ ಮುಂದಕ್ಕೆ ನೀವು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಇಲ್ಲ. ಯಾಕೆ? ಯಾವಾಗ ತಿರ್ಗಾ ಧರ್ಮಸ್ಥಳಕ್ಕೆ ಹೋಗಿರೋದು ಯಾವತ್ತು? ಹೋಗ್ಲಿಲ್ಲ. ಯಾಕೆ? ಮೊನ್ನೆ ಬೇರೆ ಯಾವ್ದು ದೇವಸ್ಥಾನಕ್ಕೆಲ್ಲ ಹೋಗಿದ್ರಿ? ಕಟೀಲಿಗೆ ಹೋದೆ, ಕದ್ರಿಗೆ ಹೋಗಿದೆ, ಕೊರಗಜ್ಜನಿಗೆ ಹೋಗಿದೆ, ಸುಬ್ರಹ್ಮಣ್ಯಕ್ಕೆ ಹೋದೆ, ಮತ್ತೆ ಎಲ್ಲಿ ಹೋಗ್ಲಿಲ್ಲ. ಹೋಗ್ಬೇಕಿತ್ತು ಧರ್ಮಸ್ಥಳಕ್ಕೆ, ಹೋಗ್ಬೋದಿತ್ತಲ್ಲ. ಇಲ್ಲ ಬೇಡದಂತ ಹೇಳಿದ್ರು. ಹೌದಾ? ಯಾರು? ನಮ್ಮ ಅಣ್ಣನವರೆಲ್ಲ ಬೇಡ ಹೋಗ್ಬೇಡ ಅಂತ ಹೇಳಿದ್ರು. ಅಷ್ಟು ಹೊಲಸ ಅಂತ ಹೇಳಿದ್ರು, ಅಷ್ಟು ಕಚಡ ಅಂತ ಹೇಳಿದ್ರು, ಅತ್ಯಾಚಾರಿಗಳಂತ. ನಮ್ಮ ಜಾತಿಗೆ ನಾವು ಬೇಡ ಅಂತ ಹೇಳಿದ್ರು. ನಮ್ಮ ಜಾತಿಯವರಿಗೆ ಗೌಡರ ಜಾತಿಗೆ ಬೇಡ ಹೋಗ್ಬೇಡ ಅಂತ ಹೇಳಿದ್ರು. ಹೌದು, ಅಷ್ಟೊಂದು ಅತ್ಯಾಚಾರ ಗೊತ್ತಾಯ್ತು ಎಲ್ಲರಿಗೂ ಇವಾಗ, ಪ್ರತಿಯೊಬ್ಬರಿಗೂ. ಎಲ್ಲರೂ ಹೇಳಿದ್ರು ಹೋಗ್ಬೇಡ. ಮತ್ತೆ ಮನೆಗೆ ಹೋಗಿ ಮನೆಗೆ ಬಂದೆ ನಾವು. ನಿಮ್ಮ ಊರಿಗೆ ಹೋಗಿ ನೀವು ರಿಟರ್ನ್ ಬಂದಿದ್ದೀರಿ. ಜನರೊಂದು ಅರ್ಥ ಮಾಡ್ಕೊಳ್ಳಿ, ನೋಡಿ ಯಾವ ರೀತಿಯಲ್ಲಿ ಅಲ್ಲಿ ಅತ್ಯಾಚಾರ ಕೊಲೆ ಆಗ್ತಾ ಇರೋದು ಅಂತ. ನಾವು ಒಂದೊಂದೇ ವಿಡಿಯೋ ನಿಮ್ಮ ಮುಂದೆ ಇಡ್ತೀವಿ, ನೀವು ಅರ್ಥ ಮಾಡ್ಕೊಳ್ಳಿ ಇದು ಸತ್ಯ ಹೌದಾ ಅಲ್ವಾ ಅಂತ. ನಾವಾಗಿ ಹೇಳ್ತಾ ಇರೋದಲ್ಲ, ಅವರ ನೋವನ್ನು ಅವರೇ ಕರೆದು ಅವ್ರಿಗೆ ಹೇಳ್ತಾ ಇರೋದು. ಅದನ್ನು ನಾವೊಂದು ಮಧ್ಯದಲ್ಲಿ ನಿಂತು ತಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ, ಇನ್ನೂ ಕೊಡ್ತೀವಿ. ಅಲ್ಲಿ ಆಗಿರುವಂಥ ದೊಡ್ಡ ದೊಡ್ಡ ಅತ್ಯಾಚಾರದ ಘಟನೆಗಳು ಎಲ್ಲೆಲ್ಲ ಏನೆಲ್ಲ ಹಾಕಿದ್ದೀವಿ ಎಲ್ಲವನ್ನು ನಾವು ನಿಮ್ಮ ಮುಂದೆ ತಂದು ಕೊಡ್ತೀವಿ. ಎಲ್ಲ ಫೋಟೋಗಳನ್ನ ಅದೇ ಥರ ಅವರಿಗೆ ಶೇರ್ ಮಾಡಿ ಮಾಧ್ಯಮದವರಿಗೆ ಎಲ್ಲವನ್ನೂ ನಮ್ಮ ಜನರ ಮುಂದೆ ಇಡೋ ಕೆಲಸವನ್ನು ನಾವು ಮಾಡ್ತೀವಿ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಸೌಜನ್ಯ ನ್ಯಾಯ ಸಿಗಬೇಕು. ಮುಂದಿನಲ್ಲಿ ಪ್ರತಿಯೊಬ್ಬರ ಮುಂದೆ ಕೈ ಜೋಡಿಸಿ ನಮಗೆ ಸೌಜನ್ಯಗೂ ಹಾಗೂ ಆ ಧರ್ಮಸ್ಥಳ ಆಗಿರುವಂಥ ಅತ್ಯಾಚಾರ ಕೊಲೆಯಿಂದ ಮೃತಪಟ್ಟರು ಎಲ್ಲ ಆತ್ಮಗೂ ಶಾಂತಿ ಕೊಡೋ ಕೆಲಸವನ್ನು ನಾವು ಮಾಡೋಣ ಅಂತ ಈ ಮೂಲಕ ಎಲ್ಲರಲ್ಲೂ ಚೀಟಿ ಹಾಕಿ ಬಂದಿದ್ದೇನೆ. ಎಲ್ಲ ಕದ್ರಿಯಲ್ಲಿ, ಕಟೀಲಲ್ಲಿ, ಸುಬ್ರಹ್ಮಣ್ಯ ಎಲ್ಲ ಚೀಟಿ ಬರೆದು ಹಾಕಿದೆ. ಏನಂತೆ? ಹೀಗೆ ನಮ್ಮ ಹಸ್ಬೆಂಡ್ ಹಿಂದಿಯಲ್ಲೇ ಬರೆದು ಹಾಕಿದ್ದು. ಏನಂತ ಹಾಕಿರಿ? ಹೀಗೆ ಮಾಡಿದಾರಂತ. ಧರ್ಮಸ್ಥಳ ಅಲ್ಲ, ಏನಂತ ಬರೆದು ಹಾಕಿ ಆಗ್ಲಿಲ್ಲ, ಏನ ಬರೆದ ನನಗೆ ನೋಡ್ಲಿಲ್ಲ, ಅವರೇ ಬರೆದು ಹಾಕಿದ್ದು. ಅಲ್ಲ, ಅವತ್ತೇನಾ ಮುನ್ನೆ ಹೋಗಿದ್ದೆ ಧರ್ಮಸ್ಥಳ? ಏನಂತ ಏನೇ ಚೀಟಿ ಹಾಕಿದಿರಿ? ಏನ್ ಬರೆದಂತ ನಾನು ಕೇಳಿಲ್ಲ ಅವ್ರ ಹತ್ರ. ಕದ್ರಿಲಿ ಹಾಕಿದೆ, ಮತ್ತೆ ಅಲ್ಲಿ ನಾಗನಲ್ಲಿ ಹಾಕಿದೆ, ಸುಬ್ರಹ್ಮಣ್ಯ ಕಟೀಲಲ್ಲಿ ನಾಗದ ಕಟ್ಟೆ ಉಂಟಲ್ಲ ಲಾಸ್ಟ್ ಅಲ್ಲಿ ಹಾಕಿದೆ. ಧರ್ಮಸ್ಥಳ ದೊಡ್ಡ ಕದ್ರಿಯಲ್ಲಿ ದೊಡ್ಡ ಗುಡಿಗೆ ಹಾಕಿದ್ದೇನೆ. ಮತ್ತೆ 3-4 ಚೀಟಿ ಹಾಕಿದೆ, ಸುಬ್ರಹ್ಮಣ್ಯ ಹಾಕಿದ್ದೇನೆ, ಕೊರಗಜ್ಜನಲ್ಲಿ ಹಾಕಿದ್ದೇನೆ, ಎಲ್ಲ ಹಾಕಿದ್ದೇನೆ. ನಮ್ಮ ಹಸ್ಬೆಂಡ್ ಹಾಕಿದೆ. ಸೌಜನ್ಯ ನ್ಯಾಯ ಸಿಗ್ಲಿಕ್ಕ ಯಾರೆಲ್ಲ ನಮ್ಮ ತಂಗಿಯ ಮಗಳಿಗೆ ಹೀಗೆ ಮಾಡಿದಾರಲ್ಲ ಅಂತ. ಓ, ವೆರಿ ಗುಡ್, ಒಳ್ಳೆ ಕೆಲಸ. ಗೊತ್ತಾಗ್ಲಿ, ಇಡೀ ತಂಗಿ ಮಗಳಿಗೆ ಹೇಳಿ ಇನ್ನೊಂದು ವಿಡಿಯೋ ಮಾಡಿ, ಅಲ್ಲಿಂದ ಪಾಪ ಜನರಿಗೆ ಇನ್ನೂ ಎಷ್ಟೋ ಜನ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಇನ್ನಾದ್ರೂ ನಿಲ್ಲಿಸ್ಬೇಕು ನಾವು. ನಮ್ಮ ಉದ್ದೇಶ ಏನಿಲ್ಲ, ಯಾರು ತೇಜವಧೆ ಅಲ್ಲ, ದೇವಸ್ಥಾನ ಅಲ್ಲಿ ನಮ್ಮ ದೇವಸ್ಥಾನ ಅಂದರೆ ಹಿಂದೂ ದೇವಸ್ಥಾನ ಇಟ್ಟು ಪೂಜೆ ಮಾಡಿ ಅತ್ಯಾಚಾರ ಕೊಲೆ ಮಾಡ್ತಾ ಇದಾರಲ್ಲ ಅವರ ಕೊನೆಯಾಗಬೇಕು, ಅದು ನಮ್ಮ ಉದ್ದೇಶ. ಅದಕ್ಕೆ ನಿಮ್ಮ ನಾದಿನಿಯಲ್ಲಿ ಹೇಳಿ ಸ್ಟೇಟ್ಮೆಂಟು ಒಂದು ವಿಡಿಯೋ ಮುಖಾಂತರವಾಗಿ ಇಂಗ್ಲೀಷ್ ಹಿಂದಿಯಲ್ಲೂ, ಅದು ಪ್ರಧಾನಿಯವರಿಗೂ ಕಳಿಸ್ಲಿಕ್ಕೆ ಹೇಳಿ, ಇಡೀ ಕರ್ನಾಟಕ ಸ್ಟೇಟಿಗೆ ಕಳಿಸ್ಲಿಕ್ಕೆ ಹೇಳಿ, ಪ್ರತಿಯೊಂದು ಕಳಿಸ್ಕೊಡಿ ಅಂತೇಳಿ ನಾವು ಉಳಿದವರಿಗೆ ತಲುಪಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಹೇಗಿದ್ದಲು ಗೊತ್ತಿಲ್ಲ, ಅವಳು ಇಷ್ಟು ಚೆನ್ನಾಗಿದ್ದರು ನೋಡಿ, ಫೋಟೋ ತೋರಿಸಿ ಆ ಫೋಟೋನೆಲ್ಲ ಕಳಿಸ್ಕೊಡಿ ಅವರಿಗೆ.